ಬೆಸ್ಕಾಂನಂತಹ ಸಾರ್ವಜನಿಕ ಸೇವಾ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸುವುದು ರೈತರು, ಬಡವರು ಹಾಗೂ ಸಾಮಾನ್ಯ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿದೆ. ಖಾಸಗಿ ಸಂಸ್ಥೆಗಳ ಕೈಗೆ ವಿದ್ಯುತ್ ವಿತರಣಾ ಒಪ್ಪಿಸಿದರೆ ವಿದ್ಯುತ್ ದರ ಹೆಚ್ಚಾಗುವ ಸಾಧ್ಯತೆ ಇದ್ದು ರೈತರು ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಎಂದು ಆರೋಪಿಸಿ ವಿವಿಧ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿದರು. ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ ರವಿಚಂದ್ರ ರೆಡ್ಡಿ ಮಾತನಾಡಿ, ರೈತರಿಗೆ ಗುಣಮಟ್ಟದ ಮತ್ತು ನಿರಂತರ ವಿದ್ಯುತ್ ಪೂರೈಕೆ ಸರ್ಕಾರದ ಜವಾಬ್ದಾರಿಯಾಗಿದ್ದು ಅದನ್ನು ಖಾಸಗಿ ಕಂಪನಿಗಳಿಗೆ ವಹಿಸುವುದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದು ಸರ್ಕಾರ ಕೂಡಲೇ ಖಾಸಗೀಕರಣದ ಯತ್ನವನ್ನು ಕೈಬಿಟ್ಟು ಬೆಸ್ಕಾಂ ಅನ್ನು ಮತ್ತಷ್ಟು ಬಲಪಡಿಸಬೇಕು. ರೈತರ, ಕಾರ್ಮಿಕರ ಹಾಗೂ ಸಾರ್ವಜನಿಕರ ಅಭಿಪ್ರಾಯವನ್ನು ಗೌರವಿಸಿ ಜನವಿರೋಧಿ ನೀತಿಗಳನ್ನು ಹಿಂತೆಗೆದುಕೊಳ್ಳಬೇಕು. ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಸಿದರು. ರಾಜ್ಯ ಸರ್ಕಾರದ ಒಂದು ಕುತಂತ್ರ ಅಲ್ಲ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸೇರಿ ಈ ಕುತಂತ್ರವನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಕೇಂದ್ರ ಸರ್ಕಾರ ಎಲ್ಲ ಒಂದು ಕಚೇರಿಗಳನ್ನ ಖಾಸಗೀಕರಣ ಮಾಡುವಂತ ಹಂತದಲ್ಲಿ ಈಗ ವಿದ್ಯುತ್ ಅನ್ನು ಖಾಸಗೀಕರಣ ಮಾಡೋಕೆ ಹೊರಟಿದೆ. ಈ ಎಲ್ಲಾ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾವೆ, ಒಂದೇ ನಾಣ್ಯದ ಎರಡು ಮುಖಗಳು. ಆದರೆ ನಮ್ಮ ರೈತರಿಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ನಾವು ರಾಜ್ಯದಲ್ಲಾಗಿರ್ಬೋದು, ಕೇಂದ್ರದಲ್ಲಾಗಿರ್ಬೋದು, ರೈತರಿರೋದು 70ರಿಂದ 75% ಅಂತ ಹೇಳ್ತಾರೆ. ಅಂಕಿಅಂಶಗಳು ಕೂಡ ಇದೆ. ಆದ್ರೆ ಯಾವುದೇ ರೈತರಿಗೆ ಹೊಡೆತ ಬೀಳ್ತಾ ಇದೆ, ರೈತರಿಗೆ ಅನ್ಯಾಯ ಆಗುತ್ತೆ ಈ ಒಂದು ಸ್ಕೀಮಿಂದ ಅಂತ ಗೊತ್ತಾದ್ರೆ, ಈ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಎಷ್ಟು ಲಕ್ಷ ಜನ ಇದ್ದೀವಿ, ರೈತರು ಎಷ್ಟು ಜನ ಇದ್ದಾರೆ, ನಾವಿಲ್ಲಿ ಎಷ್ಟು ಜನ ಬಂದಿದ್ದೀವಿ ಅನ್ನೋದು ಕೂಡ ಆಲೋಚನೆ ಮಾಡಬೇಕು. ಅಣ್ಣ ಟಿ.ಎ. ನಾರಾಯಣಗೌಡರು ಸದಾ ಹೋರಾಟದಲ್ಲಿ ಇರ್ತಾರೆ. ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಜಲ ಎಲ್ಲದರ ಪರವಾಗಿ ಹೋರಾಟಕ್ಕೆ ನಿಲ್ತಾರೆ. ಇವತ್ತು ಕಾರ್ಮಿಕರಿಗೂ ಕುತ್ತು ಬಂದಿದೆ. ಇಷ್ಟು ದಿನ ಒಂಥರ ಇದಾಗ್ತಾ ಇತ್ತು, ಈಗ ಕಾರ್ಮಿಕರು ಕುತ್ತು ಬಂದಿರೋದಕ್ಕೆ ನಮ್ಮ ಕರ್ನಾಟಕ ರಕ್ಷಣೆಗೆ ಸದಾ ಹೊರತಲ್ಲಿ ನಿಲ್ತೀವಿ. ಅದೇ ತರ ರೈತರಿಗೆ ಏನು ಭರವಸೆಗಳು ಕೊಡ್ತಾರೆ ಇವರು, ಅದೆಲ್ಲ ಸುಳ್ಳು ಆಶ್ವಾಸನೆ. BSNLಗೂ ಇದೇ ತರ ಆಶ್ವಾಸನೆ ಕೊಟ್ಟು ಎಲ್ಲ ಎಂಪ್ಲಾಯೀಸ್ ಮನೆಗೆ ಹೋದ್ರು, ಎಲ್ಲ VRS ತಗೊಂಡು ಮನೆ ಕಳಿಸಿದ್ದಾರೆ. ಅದೇ ತರ ಇದು ಆಗುತ್ತೆ. ಸರ್ಕಾರ ಸಂಸ್ಥೆಗಳು ಲಾಭದ ಜೊತೆಗೆ ಜನಸೇವೆಯನ್ನು ಮುಖ್ಯ ಉದ್ದೇಶವನ್ನಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತವೆ. ಆದರೆ ಖಾಸಗಿ ಸಂಸ್ಥೆಗಳು ಲಾಭದಾಯಕತೆಯನ್ನು ಆದ್ಯತೆಯಾಗಿ ಪರಿಗಣಿಸುವ ಕಾರಣ ಗ್ರಾಮೀಣ ಹಾಗೂ ಕಡಿಮೆ ಆದಾಯದ ಪ್ರದೇಶಗಳ ಸೇವಾ ಗುಣಮಟ್ಟದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಬಹುದು. ವಿದ್ಯುತ್ ದರ ಹೆಚ್ಚಳ, ಸಿಬ್ಬಂದಿ ಕಡಿತ, ಗುತ್ತಿಗೆ ಪದ್ಧತಿ ವಿಸ್ತರಣೆ ಹೀಗೆ ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಕಡಿಮೆಯಾಗುವ ಸಾಧ್ಯತೆಗಳಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ಟಾಟಾ ಪರ್ವ ಕಂಪನಿಯವರು ವಿದ್ಯುತ್ ವಿತರಣಾ ಪರವಾನಗಿ ಪಡೆಯಲು ಸಂಬಂಧಪಟ್ಟ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಅರ್ಜಿ ಸಲ್ಲಿಸಿರುವುದು ಗಮನಕ್ಕೆ ಬಂದಿದೆ. ಈ ಕುರಿತು ಸರ್ಕಾರ ಹಾಗೂ ನಿಯಂತ್ರಣ ಆಯೋಗದ ಮಟ್ಟದಲ್ಲಿ ಅಗತ್ಯ ಪರಿಶೀಲನೆ ಮತ್ತು ಕಾನೂನುಬದ್ಧ ಪ್ರಕ್ರಿಯೆಗಳು ನಡೆಯಲಿವೆ. ಗ್ರಾಹಕರ ಹಿತಾಸಕ್ತಿ, ವಿದ್ಯುತ್ ಸರಬರಾಜಿನ ಗುಣಮಟ್ಟ ಹಾಗೂ ಸೇವೆಯ ನಿರಂತರತೆಗೆ ಧಕ್ಕೆಯಾಗಲಿದೆ. ಈ ನಿಟ್ಟಿನಲ್ಲಿ ಬೆಸ್ಕಾಂ ಖಾಸಗೀಕರಣವನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಇವತ್ತು ನಾವು ಸರ್ಕಾರದಿಂದ ಕೇವಲ ನಮಗೆ ಸರ್ಕಾರದ ನೀತಿ ಹೆಂಗೆ ಅಂದ್ರೆ ನಮ್ಗೆ ಬರೀ 10 HP ಮಾತ್ರ ಕರೆಂಟ್ ಓಡಿಸೋದು ಮಾತ್ರ ಸರ್ಕಾರದ ಆದೇಶ ಇದೆ. ನಾವು 10 HP ಯಾವ್ದು ಮೋಟರ್ ಹಾಕಲ್ಲ, 15-20 ಹಾಕಿದ್ವಿ. ಆ ಒಂದು ಪ್ರೈವೇಟ್ ಅವ್ರು ಬಂದ್ರೆ ಅದನ್ನೆಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಅನ್ಕೋಬಹುದು, ಇವತ್ತೇನೋ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ನೌಕರರಿಗೂ ಮತ್ತು ರೈತರಿಗೆ ತೊಂದರೆ ಆಗುತ್ತೆ ಅಂತ ತೊಂದರೆ ಆಗೋದು ಗ್ರಾಹಕರಿಗೆ. ಇದು ಯಾವ್ದಪ್ಪ ಅಂದ್ರೆ, ಇವತ್ತು ಬಾಂಬೆ ಗ್ರೇಟರ್ ಅಲ್ಲಿ ನಾವು ಒಂದು ಬಿಲ್ ನಾವು ತಗೊಂಡು ನೋಡಿದ್ವಿ. ಹೆಂಗೆ ಅಂದ್ರೆ ಅವ್ರಿಗೆ 130 ಇದು ಬಂದ್ರೆ ಅದರಲ್ಲಿ ಸುಮಾರು 33 ಯೂನಿಟ್ ಹೆಚ್ಚುವರಿಯಾಗಿ ಬರುತ್ತೆ. ಅಂದ್ರೆ ಕಾರಣ ಸೋರಿಕೆ. ಅಲ್ಲಿನೂ ಪ್ರೈವೇಟೈಸರ್ ಮಾಡಿ ಹೆಂಗೆ ಸೋರಿಕೆ ಹೆಂಗಂದ್ರೆ, ಆ ಕಂಬದಿಂದ ನಿನ್ನ ಮನೆಗೆ ಬರ್ಬೇಕಾದ್ರೆ 33 ಯೂನಿಟ್ ಹೆಚ್ಚುವರಿ ಆಗುತ್ತೆ ಅಂತ ಅದು ಸೇರಿಸಿ ಆಗ್ತವ್ರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಖಾಸಗೀಕರಣ ಹೆಂಗೆ ಅಂದ್ರೆ, ಇವತ್ತು ಎಲ್ಲ ಖಾಸಗೀಕರಣ ಆಗೋಗ್ಬಿಟ್ಟಿದೆ. ಇದೊಂದು ಬೆಸ್ಕಾಂ ಅನ್ನೋದು ಉಳ್ಕೊಂಡಿದೆ. ಈ ಬೆಸ್ಕಾಂನ ಇವತ್ತು ಸುಮಾರು ನಮ್ಮ ನೌಕರರು ಇವತ್ತು ಅದ್ರ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ರೈತರು ಇವತ್ತು ಎಲ್ಲ ಒಂದ್ ಕಡೆ ಏನೋ ಸಣ್ಣ ನಾವು ಚಾಪ್ ಕಟ್ಟಿಗೆ ಹಾಕೊಂಡಿದೀವಿ, ಎಲ್ಲನೂ ಅದು ಕಡಿತ ಆಗುತ್ತೆ. ಮತ್ತೆ ಇವತ್ತು ನಮ್ಮ ರೈತಾಪಿ ವರ್ಗದಲ್ಲಿ
ಸುಮಾರು ಜನ ಯಾವುದೋ ಸಣ್ಣ ಪುಟ್ಟ ಒಂದು ಯಾವುದೋ ಒಂದು ಮಿಷಿನ್ ಇನ್ನೊಂದು ಮತ್ತೊಂದು ಹಾಕೊಡ್ತಾರೆ. ಅದಕ್ಕೆಲ್ಲಾನು ಇವತ್ತು ಅದು ಕಡಿವಾಣ ಆಗುತ್ತೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.